ನಂಬರ್ 6 ಯಾರಮ್ಮ? ಡಾಕ್ಟರ್ ಕರಿತಾ ಇದ್ದಾರೆ, ಬನ್ನಿ ಒಳಗಡೆಗೆ. ಬೆಂಕಿ ಹೆಟಕ್ಕೆ ಈಗ ಬಂದ ನಂಬರ್ 6? ಹಾಂ, ಕೂತ್ ಕೂತ್ ಸಾಕಾಗಿ ಹೋತು. ಕುಂಡೆ ಕುರ ಒಂದ ಅಲ್ಲ. ಈ ಅಮ್ಮ ತೆಪ್ಪನ ಬಾರೆ ಮರೆತಿ. ಬನ್ನಿ ಅಮ್ಮ, ಒಳಗಡೆ ಬನ್ನಿ. ಬಾರೆ ಬಾಲೆ, ಎಂತ ಮಾಡ್ತಾರಂತ ನೋಡ್ಕೊ ಬರೋಣ. ನೋಡಮ್ಮ, ಮೊದಲೇ ಹೇಳೇನಿ, ಅಲ್ಲಿ ಹೋಗ್ಕೊಣಿ ಅಂತಾರು ನಾಟಕ ಮಾಡ್ಬೇಕಲ್ಲ, ಅಲ್ಲೇ ಬಿಟ್ಟು ಆಗ್ಬೋತೀನಿ ಮಾತ್ರ. ಹೇ 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 ತೆಪ್ಪನ ಬಾರೆ, ಹುಟ್ಟು 3 ಸೋಮವಾರ ಆಗಿಲ್ಲ, ನಂಗೆ ಹೇಳ್ಕೊಡಕ್ ಬರ್ತಾಳೆ. ಮುಚ್ಕೆ ಬನ್ನಿ ಅಕ್ಕ ತಮ್ಮ ಇಬ್ರು. ತಮಣಿ, ಅಲ್ಲೊಂದು ಮರ್ಯಾದೆ ಕಳಿಯಿಲ್ಲ ಅಂದ್ರೆ ಸಾಕು ಕಣ, ಮತ್ತೆ ಎಂಥದಲ್ಲ. ಹಾಂ ಆಯಿತು ಡಾಕ್ಟ್ರೇ, ಬರ್ತೀನಿ, ನಾನು ಬರ್ತೀನಿ. ಓ ಹೌದಾ? ಹಾಂ 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 ಹಾಂ. ಓ ಹೋ ಹೋ ಹೋ. ಡಾಕ್ಟ್ರೇ, ಹೊಲ್ಲೋ ಮರ್ರ, ಎಂಥ ಸಿಮೆಂಟ್ ತುಂಬಿರ ಏನಪ್ಪ? ಇರಮ್ಮ, ಒಂದು ನಿಮಿಷ, ಫೋನಲ್ಲಿದ್ದೀನಿ. ಬೆಂಕಟಕ್ಕೆ ಇವ್ರ ಫೋನು ನೋಡ್ಯಾ? ನಾ ಇದಕ್ಕೆ ಹೇಳಿದ ಕಣೆ, ಈ ಡಾಕ್ಟ್ರ್ ಸಮ ಇಲ್ಲ ಅಂತ. ಪೇಷಂಟ್ ಬಂದ್ಕೊಂಡು ನಿಂತ್ಕೋದರೆ ಹೇಳ್ತಾ ಇದೀನಿ ಹಲ್ಲು ನೋವಾಗ್ಯದೆ ಅಂತ. ನೋಡು ಫೋನಾಗೆ. ಯಮ್ಮ ಸುಮ್ಮನಿರೆ, ಕೇಳ್ತದವರಿಗೆ. ಅಮ್ಮ ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ, ಸುಮ್ಮನೆ ಇದ್ಬಿಡು. ಹಾಂ ಹೌದಾ? ಯಾವ ಕಡೆಯಿಂದ ನಾವು ಬಂದಿರೋದು? ಓಹೋ, ಹಾಂ 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 ಹಾಂ, ಹೌದು 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 ಹೌದು, ಗೊತ್ತಾಯ್ತು. ಹಾಂ 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 ಹಾಂ, ಓಹೋ ಐ ಸಿ. ಯಾ. ಡಾಕ್ಟ್ರೇ, ಪೂರ ಹೊಟ್ಟೆ ಬಿದ್ದು ಹೋಗ್ಯದೆ. ಓ ಹಾಗಾ? ಓಹೋ ಹೋ ಹೋ, ಭಾರಿ ಇದೆ ಹಾಗಾದರೆ. ಹಾಂ 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 ಹಾಂ, ನೋಡೋಣ ಡಾಕ್ಟ್ರೇ, ಬರ್ತೀನಿ ನಾನು. ಹಾಂ, ನಿಮ್ಮ ಕ್ಲಿನಿಕ್ಕಿಗೆ ಬಂದಾಗ ನೋಡ್ತೀನಿ. ಹಾಂ ಹಾಂ, ಸರಿ ಆಯ್ತಾಯ್ತು. ಪೇಷಂಟ್ ಇದ್ದಾರೆ, ಇಡ್ತೀನಿ ಆಯಿತಾ? ಆಮೇಲೆ ಮಾಡ್ತೀನಿ ತಗೊಳ್ಳಿ. ಓಕೆ. ಯಾಕ್ರಿ ಅಮ್ಮ, ಏನಾಯಿತು? ಥೋ, ಎಂತ ಹೇಳದ್ ಮರ್ರ, ಹೋದ ಸತಿ ಬಂದಿನಲ್ರಿ ನಾನು, ಸುಶೀಲಾ. ಹಾಂ, ಮತ್ತೆ ನೀವು ಹೊಟ್ಟೆ ಬಿದ್ದದಂತ ಹೇಳಿನಲ್ಲ ನಾನು. ಹಲ್ಲು ಕಿತ್ತು ಒಗಾಯಿಸಿ ಅಂತ ಹೇಳಿದ್ಕಂಡ್ರಿ ನಿಮ್ಮ ಹತ್ರ. ನೀವು ಇಲ್ಲ ಹಲ್ಲು ಗಟ್ಟಿ ಇರೋದು, ಸಿಮೆಂಟ್ ತುಂಬಿಸ್ರೆ ಸರಿ ಆಗೋದು, ಮತ್ತು ಎಂಥದ್ದು ಆಗಲ್ಲ ಅಂತ ಹೇಳ್ಕೊಂಡು ಸಿಮೆಂಟ್ ತುಂಬಿಸ್ರಿ ಕಣ್ರಿ. ನಾ ಬ್ಯಾಡ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ ನೀವು? ಸಮ ಸಿಮೆಂಟ್ ತುಂಬಿಸ್ ಕಳಿಸ್ರಿ ಕಣ್ರಿ. ಆಗಲಿ ಹಾಕು ಹೋಲಿ ಅಂತ ಸುಮ್ಮನೆ ಅದೇ ನಾನು. ಎಂತದ್ ಕಣ್ರಿ, ಆ ಸಿಮೆಂಟ್ ಒಂದು ವರ್ಷ ಬರಲಲ್ರಿ. ಒಂದು ವರ್ಷ ಹಾಳಾಗಿ ಹೋಗಲಿ, 1 ತಿಂಗಳಾದರೂ ಬರ್ಬೇಕಾ ಬೇಡ? ನಿಮ್ಮ ಹತ್ರ ಇರೋ ಸಿಮೆಂಟ್ ಈ ಥರದಂತ ಗೊತ್ತಿದ್ರೆ ನಮ್ಮನೆ ಕಟ್ಟೋಕ್ಕೆ ತಂದಿರೋ ಒಂದು ಸಿಮೆಂಟ್ ಚೀಲ ಹಾಗೆ ಇಟ್ಕೊಳ್ರಿ. ಎಂತ ಕಮ್ಮಿ ವರ್ಷ ಆಗಿರೋದಾ? ಒಂದು 20-25 ವರ್ಷ ಆಯ್ತು ಗೊತ್ತಾ? ನಮ್ಮನೆಗೆ ಹಾಕಿದ ಸಿಮೆಂಟ್ ಹೆಂಗದೆ ಹಾಗೆ ಇರೋದು. ಅಯ್ಯೋ ಅಮ್ಮ, ಆ ಸಿಮೆಂಟ್ ಎಲ್ಲ ಹಾಕೋದಲ್ರಿ ಹಲ್ಲಿಗೆ ಹಾಕೋದೇ ಬೇರೆದಂತ ಇರುತ್ತೆ. ಎಂತ ಹಾಕಿರ ಎಂತ ಮಾಡಿ ಹೇಟೇನ? ಏನು ಗಟ್ಟಿ ಪದಾರ್ಥ ಏನಾದರೂ ತಿಂದ್ರಾ? ಸ್ವೀಟ್ ಏನಾದರೂ ತಿಂದ್ರಾಮ್ಮ? ಎಂಥದಿಲ್ಲ ಕಣ್ರಿ. ಮೊನ್ನೆ ನಮ್ಮನೆ ಬಾಲೆ ಗೊತ್ತಾ, ನಮ್ಮ ಅಮ್ಮ ನಂಗೆ ಇಷ್ಟ ಅಂತ ಜಿಲೇಬಿ ಮಾಡಿ ಕಳ್ಸಿದ್ ಕಣ್ರಿ. ಅದು ಒಂದು ತಿಂದೆ ನೋಡ್ರಿ, ಆ ಜಿಲೇಬಿ ಎಲ್ಲ ಪೀಸ್ ಬಂದು ಆ ಹೊಟ್ಟೆ ಒಳಗೆ ಸಿಕ್ಕಾಕುತ್ತ ಏನ ನೋಡಿ. ಅಯ್ಯೋ, ಒಂದು ಜೀವ ಹೋದಂಗೆ ಆತು. ಯೋ ಬ್ಯಾಡಾಗಿ ಹೋದ್ಕಂಡ್ರಿ. ಅದಕ್ಕೆ ನಿಮ್ಗೆ ತೋರಿಸ್ಕೊ ಹೋಗೋಣ ಅಂತ ಬಂದೆ. ಇಷ್ಟು ದಿನ ತನಕ ಎಂತೆಂತ ಬಾಯಿಗೆ ಹಾಕಲ್ಲ ಗೊತ್ತಾ ನಾನು. ಒಂದು ಸ್ವೀಟ್ ಅಂತೆ, ಒಂದು ಗಟ್ಟಿ ಪದಾರ್ಥ ಎಂತೆಂತ ತಿನ್ನಕ್ಕೆ ಹೋಗಲ್ಲ. ತಮಣಿ ಎಂತ ಸುಳ್ಳು ಹೇಳ್ತಾಳೆ ನೋಡು. ಡಾಕ್ಟ್ರ್ ಹತ್ರ ಸುಳ್ಳು ಹೇಳ್ತಾಳೆ. ಪುಟ್ಟಿ ಅಕ್ಕ ಸುಮ್ಮನಿರು, ಎಂತಾರು ಮಾಡ್ಕೆ ಹೋಲಿ. ನಾವೆಂತಾರು ಮಾತಾಡಕ್ಕೆ ಹೋದ್ರೆ ಬೈತಾಳೆ, ನಮ್ಮ ಮರ್ಯಾದೆನೂ ಹೋಗೋದು. ಸುಮ್ಮನಿರು. ಹೌದೇನಮ್ಮ? ಅಲ್ಲ, ಏನೂ ತಿಂದಿಲ್ಲ ಅಂದ್ರೆ ಆ ಥರ ಎಲ್ಲ ಹೋಗೋದಿಲ್ವಲ್ಲ ಸಾಮಾನ್ಯಕ್ಕೆ? ಎಂತ ಸುಟ್ಟಿದ್ದು ಹಾಕಿರ ಏನಪ್ಪ? ಎಂತಾರು ಹಾಕಿ ಹೋಲಿ, ಈ ಸತಿ ಹಲ್ಲೊಂದು ಕಿತ್ತು ಹಾಕ್ಬೇಡಿ ಮಾರ್ರ, ನಂಗೆ ಬೇಡ. ಸಾಯಕ್ಕೆ ಸಾಕಾಗಿ ಹೋಗ್ಯದ ನನಗೆ. ಸರಿ ಅಮ್ಮ, ನೋಡೋಣ. ಕೀಳೋದು ಅಥವಾ ಇನ್ನೊಂದು ಸರಿ ಸಿಮೆಂಟ್ ತುಂಬೋದು ನೋಡ್ತೀನಿ ನಾನು. ಮಲ್ಕೊಳ್ಳಿ ಅಲ್ಲಿ. ಸ್ವಲ್ಪ ಮೇಲಕ್ಕೆ ಹೋಗಿ ಅಮ್ಮ. ಏನು ನನ್ನೇ ಮೇಲೆ ಕಳ್ಸಂಗದೀರ ಏನಪ್ಪ ನೀವು ಡಾಕ್ಟ್ರೆ? ಇದ್ರ ಬಾಯಿಗೆ ಎಂತಾರು ಒಂದು ತುರಿಗುಂಡೆ ಕರ್ಕೊಬರ್ಬೇಕಾಗಿತ್ತೆ ಪುಟ್ಟಿ ಅಕ್ಕ. ನೋಡೋಣ ಅಮ್ಮ, ಸ್ವಲ್ಪ ಬಾಯಿ ತೆಗೀರಿ. ಹಾಗೇ ಇರಿ ಅಮ್ಮ, ನೋಡ್ತಾ ಇದ್ದೀನಿ. ಡಾಕ್ಟ್ರೆ, ಬ್ಯಾಗ್ ನೋಡಿ ಮಾರ್ರ, ಒಂದು ಸೆಳಿತಾ ಇದೆ ಅಂದ್ರೆ ಅಷ್ಟಿಷ್ಟು ಅಲ್ಲ. ಓ, ಪೂರಾ ಹೋಲ್ ಬಿದ್ದಿದೆಯಲ್ರಿ ಅಮ್ಮ, ದೊಡ್ಡದಾಗಿ ಹೋಲ್ ಬಿದ್ದಿದೆ. ಅಲ್ಲಿ ಕೀಳಕ್ಕೂ ಬರೋ ಥರ ಇಲ್ಲ ಇದು. ಸಾಕು ಬಾಯಿ ಮುಚ್ಚಿ ಅಮ್ಮ. ಎಂತಾಗಿರೋ ಡಾಕ್ಟ್ರೆ? ಹೇಳ್ತೀನಮ್ಮ, ಕೂತ್ಕೊಳ್ಳಿ. ಇವ್ರು ಯಾರು, ನಿಮ್ಮ ಮಕ್ಕಳಾ? ಹೌದು ಡಾಕ್ಟ್ರೆ,
ನನ್ನ ಮಕ್ಕಳು ಇಬ್ಬರೂ. ಓ ಹೌದಾ, ಎಷ್ಟನೇ ಕ್ಲಾಸ್ ಕಲಿತಾ ಇದೆಯಾ ತಮ್ಮ ನೀನು? ನಾನು 2ನೇ ಕ್ಲಾಸು ಡಾಕ್ಟ್ರೆ. ನೀನೆಷ್ಟು ಕಲಿತಾ ಇದೆಯಮ್ಮ? ನಾನು 5ನೇ ಕ್ಲಾಸು. ಓ ಒಳ್ಳೇದಮ್ಮ, ಚೆನ್ನಾಗಿ ಅಭ್ಯಾಸ ಮಾಡ್ಬೇಕಾಯ್ತಾ? ಆಯಿತು ಡಾಕ್ಟ್ರೆ. ಎಂಥ ಅಭ್ಯಾಸನ ಎಂಥದ್ದೇನ ನೋಡಿ ಡಾಕ್ಟ್ರೆ, ಎಂತೆಂತ ಓದ್ಕೊಳ್ಳಲ್ಲ ಅಂತ ಎದೆ ಸಿಡಿದ್ರೆ 4 ಅಕ್ಷರ ಇಲ್ಲ ಇವನು ಮಾತ್ರ. ನಂಗಂತೂ ಬಡ್ಕೊಂಡು ಸಾಕಾಗಿ ಹೋಗೋದು. ಪುಟ್ಟಿಯಕ್ಕ ಶುರು ಆಗಿ ಹೋತು. ಇದಕ್ಕೂ ಎಂತಾಗಿದೆ? ಈ ಸುಖ ಬಂದಿರೋದು ಇದಕ್ಕೆ, ಮತ್ತೆ ಎಂಥದಲ್ಲ. ಅವ್ರೆಂತ ಕೇಳಿದ್ರ ಇದ್ರ ಹತ್ರ? ಇದು ಒಂದಲ್ಲ 2 ಹಲ್ಲು ಕೀಳ್ಬೇಕು. ಡಾಕ್ಟ್ರೆ ಎಂತಾಗಿರೋದು ಹಲ್ಲು? ನೋಡಮ್ಮ, ಆ ಹಲ್ಲು ಕೀಳೋಕೆ ಬರೋದಿಲ್ಲ ಆಯಿತಾ. ಒಂದು ಸ್ವಲ್ಪನೇ ಇರೋದು, ಕೀಳೋದು ಕಷ್ಟ. ನಾನು ಇನ್ನೊಂದು ಸರಿ ಸಿಮೆಂಟೇ ಹಾಕ್ಕೊಡ್ತೀನಿ ಈಗ. ಏನಂದರೆ ಮತ್ತೆ ಅದನ್ನು ನೀವು ಗಟ್ಟಿ ಪದಾರ್ಥ ತಿನ್ನೋದು ಇಲ್ಲ ಸ್ವೀಟ್ ತಿನ್ನೋದು ಈ ರೀತಿ ಏನೂ ಮಾಡ್ಲಿಕ್ಕೆ ಹೋಗಬಾರ್ದು. ದಿನದಲ್ಲಿ 2 ಸರಿ ಬ್ರಷ್ ಮಾಡಬೇಕು. ನೀವೆಷ್ಟು ಸರಿ ಮಾಡ್ತೀರಮ್ಮ ಬ್ರಷು? ನಾನು ಬೆಳಗ್ಗೆ ಒಂದ್ಸರಿ ಮಾಡ್ತೀನಿ ಡಾಕ್ಟ್ರೆ, ಮತ್ತೆ ರಾತ್ರಿ ಎಲ್ಲರೂ ನೆನಪಾದ್ರೆ ಮಾಡ್ತೀನಿ. ಒಂದೊಂದು ಸಲ ಮರ್ತೋಗ್ಬಿಡತ್ ಕಣ್ರಿ. ಕೆಲಸ ಮಾಡಿ ಸುಸ್ತಾಗದ, ಹೋಗಿ ಬಿದ್ದರೆ ಸಾಕಾಗೋದು. ಹೋಗಿ ಹಾಗೆ ಬಿದ್ಕೊಬಿಡ್ತೀನಿ ಕಣ್ರಿ. ಹಲ್ಲು ಬ್ರಷ್ ಮಾಡೋದೇ ನೆನಪಿರಲ್ಲ. ಅಷ್ಟೊಂದು ನೆಗ್ಲೆಕ್ಟ್ ಮಾಡಬಾರ್ದು ಕಣ್ರಿ ಅಮ್ಮ. ಬ್ರಷ್ ಮಾಡಬೇಕು ನೀವು. ನಮ್ಮ ಹೆಲ್ತ ನಾವೇ ಅಲ್ವಾ ಸರಿ ಮಾಡಿ ಇಟ್ಕೋಬೇಕಾಗಿರೋದು. ಬ್ರಷ್ ಮಾಡಬೇಕು. ಇನ್ಮೇಲೆ ಹಾಗೆ ಮಾಡಬೇಡಿ ಆಯಿತಾ. ಅದಕ್ಕೆ ನಾನು ಸಿಮೆಂಟ್ ಹಾಕ್ಕೊಡ್ತೀನಿ. ನೀವು ಡೈಲಿ 1-2 ಸರಿ ಬ್ರಷ್ ಮಾಡಬೇಕು ನೋಡಿ. ಮತ್ತು ಸ್ವೀಟು ಗಟ್ಟಿ ಪದಾರ್ಥ ಅಂತೂ ಮುಟ್ಲಿಕ್ಕೆ ಹೋಗಬಾರ್ದು. ನನ್ನ ಅಂದಾಜಲ್ಲಿ ನೀವೇನೋ ಗಟ್ಟಿ ಪದಾರ್ಥ ತಿಂದಿರಬೇಕು, ಅದಕ್ಕೆ ಹಾಗಾಗಿದೆ ಅದು. ಸುಮ್ಮನಿರಿ ಡಾಕ್ಟ್ರೆ, ನಂಗೆ ಗೊತ್ತಿರೋದ ನಿಮಗೆ ಗೊತ್ತಿರೋದ? ನಾ ಎಂತ ತಿನ್ನಕ್ಕೆ ಹೋಗಲ್ಲ ಅಂತೀನಿ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಮೊನ್ನೆ ಮೇಲಿನ ಮನೆ ಸಾಂತಕ್ಕ ಚಕ್ಲಿ ಕೊಟ್ಟು ತಿಂದಾಳ್ ಕಣ ತಮಣಿ. ನಂಗೆ ಗೊತ್ತಿರೋದು, ನನ್ನ ಹತ್ರನೇ ಹೇಳದೆ. ಇಷ್ಟು ಸುಳ್ಳು ಹೇಳ್ತಾಳೆ ನೋಡು. ಹ್ಞೂ, ನನಗೂ ಗೊತ್ತಿರೋದು, ನಾನು ತಿಂದೇನದೇ ಚಕ್ಲಿ. ಬರೀ ಸುಳ್ಳು. ಬೇಡ ಡಾಕ್ಟ್ರೆ, ನೀವು ಮತ್ತೆ ಸಿಮೆಂಟ್ ತುಂಬೋದೇ ಬೇಡ ಆತಾ. ನಂಗೆ ಒಂದ್ಸತಿ ಬಂದ್ಕೊಂಡೆ ನಿಮ್ಮ ಆಸ್ಪತ್ರೆಗೆ ಸಾಕಾಗಿ ಹೋಗ್ಯದೆ. ಅಲ್ಲಮ್ಮ, ಅದು ಕೀಳೋಕೆ ಬರಲ್ಲ. ನೀವು ಎಂತಾರು ಮಾಡ್ಕೊ ಹೋಗಿ, ನೀವು ಡಾಕ್ಟ್ರಲ್ಲ, ಕೀಳಕ್ಕೆ ಬರೋದು. ಎಂತ ನೋವಾದರೂ ನನಗೆ ಎಂಥದ್ದು ಬೇಜಾರಿಲ್ಲ ಕಣ್ರಿ. ಈ ಥರ ಸೆಳೆಯೋದು ನನ್ನ ಹತ್ರ ತಡ್ಕೊಂಡಿರೋಕ್ಕಾಗಲ್ಲ. ಎಂತೆಂಥದ್ದು ಮಣ್ಣು ಹೆಟ್ಟೆ ತಿನ್ನೋಕ್ಕಾಗಲ್ಲ ಅಂತೀನಿ. ಸಾಯಕ್ಕಿದು ಬೇಡ, ಕಿತ್ತು ಒಗಾಯಿಸಿ ನೀವು. ಸಿಎಂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂತದೆ ಮರೇತಿ? ನೀ ಡಾಕ್ಟ್ರಾ ಅವ್ರು ಡಾಕ್ಟ್ರಾ? ನಿಂಗೆ ಅಂತದ ತಮಣಿ ಮಧ್ಯದಲ್ಲಿ? ಸಮ ಚಡ್ಡಿ ಹಾಕೊಳಕ್ಕೆ ಬರಲ್ಲ ನಿಂಗೆ? ಮಧ್ಯದಲ್ಲಿ ಮಾತಾಡ್ತಾನೆ. ತಮಣಿ ಸುಮ್ಮನಿರು, ಸುಮ್ಮನೆ ನಿನ್ನ ಮರ್ಯಾದೆನೂ ತೆಗೀತಲ್ಲಷ್ಟೇ. ಪೂರ ತೆಗ್ದಾಗ್ಯದೆ, ಮತ್ತೆಂತ ಇರೋದು? ಇಲ್ಲ ಅಮ್ಮ, ತೆಗಿಲಿಕ್ಕೆ ಬರೋದಿಲ್ಲ. ನೀವು ಅಷ್ಟು ತೆಗಿಸ್ಬೇಕು ಅಂತ ಇದ್ರೆ ಬೇರೆ ಯಾವುದಾದ್ರೂ ಕ್ಲಿನಿಕ್ಕಿಗೆ ಹೋಗಿ ಟ್ರೈ ಮಾಡಿ ಆಯಿತಾ. ನನ್ನ ಹತ್ರ ಅಂತೂ ಆಗಲ್ಲ ನೋಡಿ. ಅಲ್ಲ ಮರ, ಎಂತ ಓದಿರಿ ನೀವು? ಡಾಕ್ಟ್ರ್ ಅಂತೀರಿ, ಒಂದು ಹೊಲು ಸಮ ತೆಗಿಯಕ್ಕೆ ಬರಲೇನ್ರಿ? ಅಲ್ಲ ನಿಮ್ಮ ಹತ್ರ ಬಂದು ಸಿಕ್ಕಾಕೊಂಡಂಗೆ ಆತಲ್ರಿ. ಅಲ್ಲ ನೀವು ಮುಂಚೆ ಹಿಂಗಂತ ಗೊತ್ತಿದ್ರೆ ನಿಮ್ಮ ಆಸ್ಪತ್ರೆ ಕಾಲಂತ ಹಾಕಲ್ಲಾಗಿದ್ದೆ ನಾನು. ಅಲ್ಲಿ ಎಲ್ಲ ಪ್ಯಾಟೆ ಹತ್ರ ಗನ ಡಾಕ್ಟ್ರ್ ಬಂದಾರಂತೆ, ಅಲ್ಲೇ ಹೋತಿದ್ದೆ ಮರ. ಎಂತ ಒಂದು ಹಲ್ಲಿನ ಡಾಕ್ಟ್ರ್ ಹಾಕೊಂಡು ನೀವು ಒಂದು ಹಲ್ಲು ಕೀಳಕ್ಕೆ ಬರಲ್ಲ ಅಂತೀರಿ? ಪುಜಿತಿ ಆದಂಗೆ ಆತು. ನಾನು ಹಲ್ಲು ಕೀಳೋಕೆ ಬರಲ್ಲ ಅಂತ ಹೇಳಿಲ್ಲಮ್ಮ. ನಿಮ್ಮ ಹಲ್ಲು ಒಂದು ಸಣ್ಣದಿರೋದಷ್ಟೇ, ಉಳಿದಿದ್ದೆಲ್ಲ ಒಂಥರ ಹೋಲಾದಂಗೆ ಆಗಿದೆ. ಅದು ತೆಗಿಲಿಕ್ಕೆ ಬರೋದಿಲ್ಲ. ತೆಗೆದ್ರೂ ಸುಮ್ಮನೆ ನಿಮ್ಗದು ನೋವು ಆಯಿತಾ. ಅದಕ್ಕೆ ನಾನು ಸಿಮೆಂಟ್ ತುಂಬಿಕೊಡ್ತೀನಿ. ಎಂತ ಡಾಕ್ಟ್ರಿ ನೀವು? ಬರೀ ಸಿಮೆಂಟ್ ತುಂಬುದೊಂದು ಕಲ್ತ್ಕೊ ಬಂದಿರಾ ಎಂತ ಕತೆ ಅಂತ? ಆತು ಮರ, ಏನೋ ಒಂದು ಮಾಡಿ. ಒಟ್ಟ ನಾನು ಎಲ್ಲ ತಿನ್ನಕ್ಕಾಗಬೇಕು ನೋಡಿ. ನಂಗೆ ಅದು ಸೆಳಿಬಾರ್ದು. ಪದೇ ಮಾಡ್ಕೊಂಡು ಸಾಕಾಗಿ ಹೋಗ್ಯದ ನನಗೆ. ಎಲ್ಲರೂ ಹೋದಲ್ಲಿ ಮರೆಯೋದಿ ಅಂತ ಎಲ್ಲರೂ ಕೇಳ್ತಾರೆ ಕಣ್ರಿ. 1 ತಿಂಗಳಾಗಲ್ಲ ಮರ ಸುಶೀಲಕ್ಕ, ಎಂತ ಸಿಮೆಂಟ್ ತುಂಬಿಸ್ಕೊ ಬಂದ್ರಿ ನೀವು? ಯಾವ ಡಾಕ್ಟ್ರ್ ತುಂಬಿದಂತ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಾಗೆ. ಸರಿ, ಏನೋ ಒಂದು ಗಟ್ಟಿ ಮಾಡ್ಕೊ ಸಿಮೆಂಟ್ ತುಂಬಿ ಮರ. ಎಂತ ಹೋದ ಸತಿ ರೇತಿ ಜಾಸ್ತಿ ಹಾಕ್ಯಾರ? ಎಂತ ಕತೆ ನಿಮ್ಮದು? ಈ ಸತಿ ರೇತಿ ಹಾಕದೇ ಬೇಡ ನೋಡಿ, ಬರೀ ಸಿಮೆಂಟ್ ತುಂಬಿಸ್ ಕಳಿಸಿ. ನೋಡೋಣ ಅದು ಹೆಂಗೆ ಕಳ್ಸೋತದಂತ. ಸರಿ ಆಯ್ತಮ್ಮ, ಮಲ್ಕೊಳ್ಳಿ, ಹಾಗೆ ಮಾಡ್ತೀನಿ.